ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ, ಎಲ್ಲ ಮಕ್ಕಳಿಗೆ ಮತ್ತೆ ಪೋಷಕರಾಗಿರ್ಬೋದು, ಇತರರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ತೀರಾ. ಸೊ ಎಲ್ಲರಿಗೂ ಇರ್ತಕ್ಕಂಥ ಒಂದು ಪ್ರಶ್ನೆ ಗೊಂದಲ ಏನಾಗಿದೆ ಎಲ್ರಿಗಲ್ಲೂ ಕೂಡ ಅಂದ್ರೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ 2026 ಪರೀಕ್ಷೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಪಾಸಿಂಗ್ ಮಾರ್ಕ್ಸ್‌ಗೆ ಸಂಬಂಧಪಟ್ಟಂತೆ ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್ ಎರಡನ್ನೂ ಕೂಡ ಜಾಯಿನ್ ಮಾಡಿ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆ, ವಿರೋಧ ಕೂಡ ಇನ್ನ ಆಗ್ತಿರುವಂತದ್ದು ಇರುತ್ತೆ. ಅದರ ನಡುವೆನೇ ಒಂದು ಮಹತ್ವದ ಬೆಳವಣಿಗೆ ಅಥವಾ ಐತಿಹಾಸಿಕ ಬೆಳವಣಿಗೆ ಅಂತ ಹೇಳ್ಬೋದಾಗಿರುವಂತದ್ದು 625ಕ್ಕೆ ಇದ್ದಂತಹ ಒಂದು ಪಾಸಿಂಗ್ ಮಾರ್ಕ್ಸ್ ಅನ್ನೋದಕ್ಕಿಂತ ಒಂದು ವಿಷಯ ಅಂತಕ್ಕಂತ ಇರುತ್ತಲ್ಲ 6 ಸಬ್ಜೆಕ್ಟ್ಸ್‌ಗಳ ಪೈಕಿ 625ಕ್ಕೆ ಒಟ್ಟು ಎಸ್ಎಲ್ಸಿ ವಿದ್ಯಾರ್ಥಿಗಳ ಏನು ಫಲಿತಾಂಶವನ್ನು ಕೊಡ್ತಿದ್ರು. ಇನ್ನು ಮುಂದೆ 525 ಮಾರ್ಕ್ಸ್‌ಗೆ ಮಾತ್ರ ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತಕ್ಕಂಥ ಒಂದು ಮಕ್ಕಳ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಇರುತ್ತೆ. ಮತ್ತೆ ಇವಾಗ ಏನು ನಡೀತಿದೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಫಿಕೇಶನ್ ನಿಮಗೆ ಕೊಡುವಂತದ್ದು ಇರುತ್ತೆ. ಅದು ಸಿಕ್ಕ ನಂತರದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾರಿಗೆ ಒಂದು ಗೊಂದಲ ಸ್ಪಷ್ಟನೆ ಏನಿದೆಯಲ್ಲ, ಡೌಟ್ಸ್ ಇಟ್ಕೊಂಡು ಎಲ್ಲ ಕಡೆನೂ ಕೂಡ ಚೆಕ್ ಮಾಡ್ತಿದ್ರಲ್ಲ, ಏನು ಅಂದ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಅಂತ ಸಿಗುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಸೊ ಹೆಚ್ಚುವರಿ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ನಿಖರವಾಗಿ, ವೇಗವಾಗಿ ಮಾಹಿತಿನ ಅರ್ಥಪೂರ್ಣವಾಗಿ ನಿಮಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೊಡ್ತಾ ಇರ್ತೀವಿ. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ಕ್ವಿಕ್ ಆಗಿ ತಿಳ್ಕೊಂಡು ಬರೋಣ. ಸೊ ವಿದ್ಯಾರ್ಥಿಗಳಿಗೆ ತಿಳಿಸುವಂಥದ್ದು ಏನಂದ್ರೆ, ಪೋಷಕರಾಗಿರ್ಬೋದು ಎಲ್ಲರಿಗೂ ಕೂಡ ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಏನಿದೆಯಲ್ಲ, ಸೊ ಹಲವಾರು ಬದಲಾವಣೆ ಆಯಿತು. ಈಗ ಮೇನ್ ಆಗಿರತಕ್ಕಂಥ ಎಕ್ಸಾಮ್ ಟೈಮಲ್ಲಿ ಬದಲಾವಣೆ ಏನಂದ್ರೆ, ತೃತೀಯ ಭಾಷೆ ಏನು ಎಕ್ಸಾಮ್ ಇದೆಯಲ್ಲ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಹಲವಾರು ಸಬ್ಜೆಕ್ಟ್ಸ್ ಬರುವಂಥದ್ದು ಇರುತ್ತೆ. ಥರ್ಡ್ ಲ್ಯಾಂಗ್ವೇಜ್ ನಲ್ಲಿ ಬರ್ತಕ್ಕಂಥ ಒಂದು ಸಬ್ಜೆಕ್ಟ್ಸ್, ಎಕ್ಸಾಂಪಲ್ ಹಿಂದಿ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಈ ಒಂದು ಸಬ್ಜೆಕ್ಟ್ಸ್‌ಗಳು ಬರ್ತಾವಲ್ಲ, ಈ ಸಬ್ಜೆಕ್ಟ್ಸ್ ಅಲ್ಲಿ ಮೇನ್ ಆಗಿ ಅಂದ್ರೆ ತೃತೀಯ ಭಾಷೆ ಅಂತ ಅವರು ತಿಳಿಸಿರುವಂತದ್ದು ಇರುತ್ತೆ. ಆ ತೃತೀಯ ಭಾಷೆಯ 100 ಅಂಕಗಳೇನಿರ್ತಾವಲ್ಲ ಅದನ್ನ ಅವರು ರೆಡ್ಯೂಸ್ ಮಾಡಿರುವಂತದ್ದು ಇರುತ್ತೆ. ಕರ್ನಾಟಕ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಇವಾಗ ಒಂದು ಮಹತ್ವದ ನಿರ್ಧಾರ ಕೂಡ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಹಿಂದೆನೂ ಕೂಡ ಒಂದು ಕೆಲವೊಂದು ಬದಲಾವಣೆ ಆಗಿತ್ತು. ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್ ಎಲ್ಲ ಜಾರಿ ಮಾಡ್ತೀವಿ ಹಾಗೆ ಅಂತ ಹೇಳಿದ್ರು. ಸೊ ಆ ನಂತರದಲ್ಲಿ ಕೆಲ ದಿನಗಳ ನಂತರ ಒಂದು ಅಧಿಕೃತವಾಗಿ ಸುತ್ತೋಲೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಪಾಡು ಮಾಡಿದಂತ ಒಂದು ಆದೇಶದ ಪ್ರತಿಯನ್ನು ಕೂಡ, ಒಂದು ಮಾರ್ಗಸೂಚಿಯನ್ನು ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಪ್ರಕಟ ಮಾಡಿದ್ರು. ಆ ನಂತರದಲ್ಲಿ ಎಲ್ಲರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಸಿಕ್ತು. ನಾವು ಕೂಡ ವಿಡಿಯೋ ಮಾಡಿ ಸ್ಪಷ್ಟನೆ ಕೂಡ ಕೊಡ್ತೀವಿ. ಇನ್ನು ಕೂಡ ಆ ಒಂದು ಪಾಸಿಂಗ್ ಮಾರ್ಕ್ಸ್ ಏನಿದೆಲ್ಲ, ಇಂಟರ್ನಲ್ ಮಾರ್ಕ್ಸ್, ಎಕ್ಸ್ಟರ್ನಲ್ ಮಾರ್ಕ್ಸ್, ಅದರಲ್ಲೇ ಕೂಡ ವಿದ್ಯಾರ್ಥಿಗಳು ಡೌಟ್ ಇದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಆ ಪ್ರಕಾರ ಇನ್ನೊಂದು ಮಾಹಿತಿನ ಇವಾಗ ನಿಮಗೆ ತಿಳಿಸೋದ್ರೆ ಮೇನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಇವಾಗ 625ಕ್ಕೆ 525 ಅಂತ ಮಾಡಿದ್ದಾರೆ. ಅದರ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ಮಕ್ಕಳು ಕೇಳ್ತೀರಾ. ಸೊ 625ಕ್ಕೆ ಪಾಸಿಂಗ್ ಮಾರ್ಕ್ಸ್ ಏನಿತ್ತಲ್ಲ, ಸೊ ಅದು ಆಗಿರ್ಬೋದು, ಇದಾಗಿರ್ಬೋದು, ಇವಾಗ ಕನ್ಫ್ಯೂಷನ್ಸ್ ಇರುವಂಥದ್ದು ಮಕ್ಕಳಿಗೆ ಈಗ ಚೇಂಜಸ್ ಆಗಿರೋದ್ರ ಬಗ್ಗೆ. ಸೊ ಸದ್ಯಕ್ಕೆ ಇದನ್ನು ಕ್ಲಾರಿಫಿಕೇಶನ್ ಕೊಡ್ತೀನಿ, ಜೊತೆಗೆ ಅದ್ರ ಬಗ್ಗೆ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮೇನ್ ಆಗಿ ಏನಂತಂದ್ರೆ, ಪಾಸಿಂಗ್ ಮಾರ್ಕ್ಸ್ ಇವಾಗ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಅನ್ನೋದಕ್ಕಿಂತ 625 ಅಂಕಗಳಿಗೆ ಇದ್ದಂಥದ್ದು ಏನೈತಲ್ಲ 525 ಅಂಕಕ್ಕೆ ಇಳಿಕೆ ಕೂಡ ಮಾಡಿದ್ದಾರೆ. ಆದ್ರೆ ಶಿಕ್ಷಣ ಇಲಾಖೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅಂದ್ರೆ ಜಸ್ಟ್ ಇವಾಗ ಒಂದು ಶಿಕ್ಷಣ ಸಚಿವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಒಂದು ಸಭೆಯ ಮುಖಾಂತರದಲ್ಲಿ ಚರ್ಚೆ ನಡೆಸೋದ್ರ ಮುಖಾಂತರದಲ್ಲಿ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಅಂದ್ರೆ ಮೇನ್ ಆಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ, ಇದು ಇವಾಗ ನಿರ್ಧಾರ ಆಗಿದೆ. ಸೊ ಇದು ಜಾರಿಗೆ ಬರಲು ಹಾಗೆ ಅಂತ ಹೇಳಿದ್ರೆ ಏನೂ ಇಲ್ಲ, ಜಾರಿಗೆ ಅಂತೂ ಬರುತ್ತೆ ಅಂತ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಇದು ಅಂತಕ್ಕಂಥದ್ದು ಏನಿರುತ್ತಲ್ಲ, ಸೊ ಸದ್ಯಕ್ಕೆ ಇದು ಇವಾಗ ಮಾತುಕತೆ ಮುಖಾಂತರದಲ್ಲಿ ಆಗೋದ್ರ ನಂತರದಲ್ಲಿ ಮಾಧ್ಯಮ ಪ್ರಕಟಣೆಯನ್ನು ಶಿಕ್ಷಣ ಸಚಿವರು ಕೊಟ್ಟಿದ್ದಾರೆ. ಟ್ವಿಟರ್ ಅಲ್ಲೂ ಕೂಡ ಟ್ವೀಟ್ ಮಾಡಿದ್ದಾರೆ. ಹಲವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಿರೋದಾಗಿರುತ್ತೆ, ಬರವಣಿಗೆಗಳನ್ನ ಕೂಡ ಬರೀತಿರೋದಾಗಿರುತ್ತೆ. ಆದ್ರೆ ಇದು ಅಫಿಷಿಯಲ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಎಸ್ಎಲ್ಸಿ ಎಕ್ಸಾಮ್ನೆಲ್ಲ ಕಂಡಕ್ಟ್ ಮಾಡ್ತಿರೋದ್ರಿಂದ ಆ ಒಂದು ಡಿಪಾರ್ಟ್ಮೆಂಟ್ನ ಕಡೆಯಿಂದ ಅಧಿಕೃತವಾಗಿ ಯಾವ ರೀತಿ ಗ್ರೇಡಿಂಗ್ ಅನ್ನ ಕೊಡ್ತಾರೆ, ಯಾವ ರೀತಿಯಾಗಿ ಒಂದು ಮಾರ್ಕ್ಸ್ ಅನ್ನ ತಗೊಂತಾರೆ, ಅಂದ್ರೆ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಯಾವ ಗ್ರೇಡ್ ಅನ್ನ ಕೊಡ್ತಾರಾಗಿದ್ರೆ, ಈ ಒಂದು ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಯಾವ ತರ ರೆಡ್ಯೂಸ್ ಮಾಡಿದ್ದಾರೆ, ಮತ್ತೆ ಯಾವ ರೀತಿಯಲ್ಲಿ ಆಗಿರೋ ಪಾಸಿಂಗ್ ಮಾರ್ಕ್ಸ್ ಇರಬೇಕು, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶನ ಪ್ರಕಟ ಮಾಡ್ತಾರೆ. ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ನಿಮಗೆ. ಸದ್ಯಕ್ಕೆ ಇವಾಗ ಏನು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಿತ್ತು, ತೃತೀಯ ಭಾಷೆ ಬೇಡ ಅಥವಾ ಈ ಒಂದು ಕೆಲವೊಂದು ಸಬ್ಜೆಕ್ಟ್ಸ್ ಏನಿದಾವಲ್ಲ ಆ ಸಬ್ಜೆಕ್ಟ್ಸ್ ಬೇಡ, ಅದು ಯಾಕೆ ಬೇಕು ಹಾಗೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇತರ ಒಂದು ಕನ್ನಡ ಪರ ಹೋರಾಟ ಸಂಘಟನೆಗಳಾಗಿರ್ಬೋದು, ಅವರು ಕೂಡ ಒಂದು ಮುತ್ತಿಗೆನ ಹಾಕ್ತಿವಿ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಹಾಗೆ ಅಂತ ಕೆಲವೊಂದು ಸ್ಟೇಟ್ಮೆಂಟ್ಸ್ ಎಲ್ಲ ಕೊಟ್ಟಿರೋ ಅಥವಾ ಕೆಲವೊಂದು ಸುದ್ದಿಗಳು ಕೂಡ ಆಗಿತ್ತದು. ಆ ರೀಸನ್ ಇಂದ ಮತ್ತೆ ಶಿಕ್ಷಣ ಸಚಿವರನ್ನ ಕೂಡ ಭೇಟಿ ಮಾಡೋದ್ರ ಮುಖಾಂತರದಲ್ಲಿ ಅವರು ಮನವಿಗಳನ್ನು ಕೂಡ ಸಲ್ಲಿಸಿದ್ರು ಅಂತ ಹೇಳ್ಬೋದು. ಅದಕ್ಕೆ ಸ್ಪಂದಿಸಿದಂತ ಒಂದು ಶಿಕ್ಷಣ ಸಚಿವರು ಒಂದು ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಸಭೆ ನಡೆಸೋದ್ರ ಮುಖಾಂತರದಲ್ಲಿ ಒಂದು ಆಫ್ಟರ್ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಕೊಟ್ಟರು ಅಂತ ಹೇಳ್ಬೋದು ಆ ನಂತರದಲ್ಲಿ. ಸೊ ಆ ನಂತರದಲ್ಲಿ ಅವರು ಸ್ಪಷ್ಟನೆ ಕೊಟ್ಟಿರೋದಂದ್ರೆ, ಪರೀಕ್ಷೆ ಇರುತ್ತೆ, ಯಾವುದೇ ರೀತಿಯಾಗಿ ಅಂಕಗಳನ್ನ ವಿದ್ಯಾರ್ಥಿಗಳಿಗೆ ಪರಿಗಣಿಸೋದಿಲ್ಲ ಈ ಒಂದು ತೃತೀಯ ಭಾಷೆದು, ಆದರೆ ರಿಸಲ್ಟ್ ನಲ್ಲಿ ಗ್ರೇಡಿಂಗ್ ನಲ್ಲಿ ಅದನ್ನ ಕೊಡ್ತೀವಿ ಹಾಗೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇವಾಗಿರೋ ಮಾಹಿತಿ ಪ್ರಕಾರ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಲೇ ನಿಮಗೆ ಈ ಒಂದು 525 ಅಂಕಕ್ಕೆ ಪಾಸಿಂಗ್ ಮಾರ್ಕ್ಸ್ ಏನಿದೆಲ್ಲ ಅದರ ಸ್ಪಷ್ಟನೆ ಸಿಗುವಂತದ್ದು ಇರುತ್ತೆ. ಅಫಿಷಿಯಲ್ ಆಗಿ ಇಲಾಖೆ ಕಡೆಯಿಂದ ಇನ್ನು ಸುತ್ತೋಲೆ ಆಗಿರ್ಬೋದು, ಪ್ರಕಟಣೆ ಅಂತಕ್ಕಂಥದ್ದು ಹೊರಬೀಳುತ್ತೆ. ಆ ಪ್ರಕಾರದಲ್ಲಿ ಯಾವ ಬೇಸ್ ಮೇಲೆ ಗ್ರೇಡಿಂಗ್ ಸಿಸ್ಟಮ್ ಕೊಡ್ತಿದ್ದಾರೆ, ಯಾವ ಬೇಸ್ ಮೇಲೆ ವಿದ್ಯಾರ್ಥಿಗಳು ಪಾಸಿಂಗ್ ಮಾರ್ಕ್ಸ್ ಏನಿತ್ತು ಅಂತ ಆ ನಂತರದಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಸುತ್ತೋಲೆ ಪ್ರಕಟ ಆಗಬೇಕಿರುತ್ತೆ, ಅದಕ್ಕೆ ಕಾದ್ ನೋಡಬೇಕಿರುತ್ತೆ, ಯಾವಾಗಾರು ಪ್ರಕಟ ಆಗಬೋದಿರುತ್ತೆ. ಪ್ರಕಟ ಆದಾಗ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಬೇಗನೆ ಮಾಹಿತಿನ ಕೂಡ ಕೊಡ್ತೀವಿ ಅಂತ ಹೇಳ್ಬೋದಾಗಿರುತ್ತೆ. ಸದ್ಯಕ್ಕೆ ಇವಾಗ ವಿದ್ಯಾರ್ಥಿಗಳಿಗೆ ಏನು ಕೇಳ್ತಿರಲ್ಲ, ಎಸ್ಎಲ್ಸಿ 2026 ಒಂದು ಪಾಸಿಂಗ್ ಮಾರ್ಕ್ಸ್ ರೂಲ್ ಏನು ಆ ಥರ ಈ ಥರ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಹೇಳುವಂಥದ್ದರೆ, ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಹೇಳುವಂಥದ್ದರೆ, ಇದಕ್ಕೂ ಮುಂಚೆ ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆಂತರಿಕ ಮತ್ತು ಪರೀಕ್ಷೆಯಲ್ಲಿ ತೆಗೆಯುವಂಥ ಮಾರ್ಕ್ ಎರಡನ್ನ ರಿಸಲ್ಟನ್ನು ಸೇರಿಸ್ಬಿಟ್ಟು ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕೊಡ್ತೀವಿ ಅಂದಲ್ಲ, ಆ ಪ್ರಕಾರದಲ್ಲಿ ವಿದ್ಯಾರ್ಥಿಯು ಪ್ರತಿ ವಿಷಯದಲ್ಲಿ 33% ರಿಸಲ್ಟನ್ನು ತಗೋಬೇಕು ಅಂತಕ್ಕಂಥ ಮಾಹಿತಿ ಇರುವಂಥದ್ದಾಗಿರುತ್ತೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳಿಗೆ ಅಂದರೆ 33% ರಿಸಲ್ಟ್ ಬಂದಾಗ ವಿದ್ಯಾರ್ಥಿಗೆ ಅವನು ಉತ್ತೀರ್ಣತ ಮಾಡ್ತೀವಿ ಅಂತ ಹೇಳುವಂಥದ್ದಾಗಿರುತ್ತೆ. ಪ್ರತಿ ವಿಷಯದಲ್ಲಿ ವಿದ್ಯಾರ್ಥಿಗೆ ಕನಿಷ್ಠ ಅಂಕ ಅಂತಕ್ಕಂಥದ್ದು ಕಂಪಲ್ಸರಿ ಆಗಿರುವಂಥದ್ದಾಗಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಹಿಂದೆ 35% ಇತ್ತು, ಇವಾಗ 33% ಅಂತ
ನಿಗದಿ ಮಾಡೋದಾಗಿರುತ್ತೆ. ಈ ಮಾರ್ಕ್ಸ್ ಯಾವ ತರ ಕೌಂಟ್ ಆಗುತ್ತೆ, ಏನು ಎತ್ತ, ಎಷ್ಟು ಇಂಟರ್ನಲ್ ತಗೊಂಡ್ರೆ, ಎಷ್ಟು ಎಕ್ಸ್ಟರ್ನಲ್ ತಗೊಂಡ್ರೆ ಪಾಸ್ ಆಗ್ತಾರೆ ಹಾಗೆ ಅಂತ ಕಂಪ್ಲೀಟ್ ಮಾಹಿತಿನ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀವಿ. ಆ ವಿಡಿಯೋನ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ವಿಡಿಯೋ ನೋಡಿದ ನಂತರದಲ್ಲಿ ಈ ವಿಡಿಯೋದ ಕೊನೆಯಲ್ಲೂ ಕೂಡ ನಮಗೆ ಬರುತ್ತೆ. ಮತ್ತೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ, ವೀಕ್ಷಣೆ ಮಾಡೋದಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಸದ್ಯಕ್ಕೆ ಇವಾಗ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಸುತ್ತೋಲೆ ಪ್ರಕಾರದಲ್ಲಿ ಅದು ಬರಬೇಕಿರುತ್ತೆ. ಬಂದಾಗ ನಿಮಗೆ ಗೊತ್ತಾಗುತ್ತೆ. ಆದ ನಂತರದಲ್ಲಿ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಕೂಡ ಮಾಹಿತಿನ ಕೊಡ್ತೇವೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ಪಾಸಿಂಗ್ ಮಾರ್ಕ್ಸ್ ಏನಿದೆ ಶೇಕಡ 33% ಅಂತಕ್ಕಂಥದ್ದು ಪ್ರತಿ ವಿಷಯದಲ್ಲಿ ಅದೇ ನಿಯಮ ಅನ್ವಯ ಆಗೋದಾಗಿರುತ್ತೆ. ಸದ್ಯಕ್ಕೆ ಯಾವುದೇ ರೀತಿ ಚೇಂಜಸ್ ಅಂತೂ ಸದ್ಯಕ್ಕೆ ಇಲ್ಲ. ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಬಂದಾಗ ನಿಮಗೆ ಮಾಹಿತಿನ ಕೊಡ್ತೇವೆ. ಆತಂಕ, ಭಯ ಇನ್ನೊಂದು ಮತ್ತೊಂದು ಇಟ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.